ನಮಸ್ಕಾರ ವೀಕ್ಷಕರೇ, C9 ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಅರ್ಪಿತಾ. ಕೇಂದ್ರ ಸರ್ಕಾರದ ತೈಲ ಬೆಲೆ ಏರಿಕೆಯನ್ನು ಖಂಡಿಸಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿ ಚಿಕ್ಕೋಡಿ ಉಪವಿಭಾಗಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪಟ್ಟಣದ ಅಂಬೇಡ್ಕರ್ ಪುತ್ಥಳಿಯಿಂದ ಮಿನಿ ವಿಧಾನಸೌಧದವರೆಗೆ ಪ್ರತಿಭಟನೆ ನಡೆಸಿ ಚಿಕ್ಕೋಡಿ ಉಪವಿಭಾಗಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. ದೇಶಾದ್ಯಂತ ಕೋವಿಡ್-19 ಕೊರೋನಾ ವೈರಸ್ ರೋಗದ ಕಾರಣದಿಂದಾಗಿ ಲಾಕ್ಡೌನ್ ಕಾರಣ ಉದ್ಯೋಗವಿಲ್ಲದೆ ಸರಿಯಾಗಿ ಅನ್ನ ನೀರು ಸಿಗದೆ ಜನರು ತತ್ತರಿಸಿ ಹೋಗಿದ್ದಾರೆ ಮತ್ತು ಇಂತಹ ಪರಿಸ್ಥಿತಿಯಲ್ಲಿ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಾಗಿದ್ದರಿಂದ ಜನತೆ ದಿನನಿತ್ಯದ ದಿನಸಿ ಸಾಮಗ್ರಿ, ಕಾಯಿ ಪಲ್ಯ ಇನ್ನಿತರ ವಸ್ತುಗಳ ಬೆಲೆಯೂ ಗಗನಕ್ಕೆ ಏರುತ್ತಿದೆ. ಹೀಗಾಗಿ ಬಡವರು, ಮಧ್ಯವರ್ಗದವರು, ಕೂಲಿ ಕಾರ್ಮಿಕರು, ದೀನದಲಿತರು, ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ತಾವು ವಿಧಿಸಿರುವ ಸರಕು ಟ್ಯಾಕ್ಸ್ ಅನ್ನು ಕಡಿಮೆ ಮಾಡಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಕೂಡಲೇ ನಿಯಂತ್ರಣ ಮಾಡುವಂತೆ ಒತ್ತಾಯಿಸಿದ್ದಾರೆ. ನಮ್ಮ ಉಸ್ತುವಾರಿಯಾದಂಥ ಹಸನ್ ಸಾಬ್ ದೋಟಿಯಾ, ವೀರ್ ಕುಮಾರ್ ಸಾಹೇಬ್ ಪಾಟೀಲ್, ಕಾಕಾ ಸಾಹೇಬ್ ಪಾಟೀಲ್ ಮತ್ತು ಎಲ್ಲ ಕೋಆರ್ಡಿನೇಟರ್ಸ್, ಆಫೀಸ್ ಬೇರರ್ಸ್ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲ ಮಹಿಳಾ ಘಟಕಗಳು ಕೂಡ ನಮ್ಮ ಈ ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾವೆ. ಒಂದು ಮನವಿಯನ್ನು ಭಾರತ ದೇಶದ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ನಾವು ಸಲ್ಲಿಸ್ತಾ ಇದ್ದೀವಿ. ಅದನ್ನು ತಕ್ಷಣ ಅವರು ಜಾರಿಗೆ ಮಾಡಿ ಜನಸಾಮಾನ್ಯರ ಬದುಕಿಗೆ ಸಹಾಯವಾಗುವಂತೆ ತೈಲ ದರಗಳನ್ನು ಕೆಳಮಟ್ಟಕ್ಕೆ ಇಳಿಸಬೇಕು ಅನ್ನೋ ಉದ್ದೇಶದಿಂದ ಈ ಮನವಿಯನ್ನು ಕೊಡ್ತಾ ಇದ್ದೀವಿ. ಆ ಮನವಿಯನ್ನು ಈಗ ನಾನು ಓದಿ ಸನ್ಮಾನ್ಯ AC ಸಾಹೇಬರು ಉಪಸ್ಥಿತಿ ಇಲ್ಲ, ಅವರ ಉಪಸ್ಥಿತಿಯಲ್ಲಿ ಡಾಂಗೆ ಸಾಹೇಬ್ ಬಂದಿದ್ದಾರೆ. ಬಿಜೆಪಿ ಸರ್ಕಾರ ಮತ್ತು ರಾಜ್ಯದಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಬಿಜೆಪಿ ಸರ್ಕಾರ ಅತ್ಯಂತ ಕೆಳಮಟ್ಟದ ರಾಜಕಾರಣವನ್ನು ಮಾಡಿ ಸಾಮಾನ್ಯ ಜನರ ಜೀವನ ಬದುಕವನ್ನ ಕೆಳಮಟ್ಟಕ್ಕೆ ಇಳಿಸಿದ್ದಾರೆ. ಆ ದೃಷ್ಟಿಯಲ್ಲಿ ಎಲ್ಲ ರಂಗದಲ್ಲಿ ಕೂಡ ವಿಫಲರಾದಂತ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ತೈಲ ಬೆಲೆ ಎಲ್ಲಿ ಇರಬೇಕಾಗಿತ್ತು ಅಲ್ಲಿಲ್ಲ, ತೈಲ ಬೆಲೆ ಈಗ ಗಗನಕ್ಕೆ ಮುಟ್ಟಿದೆ. ಆ ಸಂದರ್ಭದಲ್ಲಿ ಇವತ್ತು ನಾವು ಕೆಪಿಸಿಸಿಯ DK ಶಿವಕುಮಾರ್ ನಿರ್ದೇಶನದ ಮೇರೆಗೆ ವಿಧಾನಸಭೆ ವಿರೋಧಿ ಪಕ್ಷದ ನಾಯಕರಾದಂತ ಮಾಜಿ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರು, ಕಾರ್ಯಾಧ್ಯಕ್ಷರಾದಂತ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಅವರು, ಸಲೀಂ ಅಹ್ಮದ್ ಅವರು, ಈಶ್ವರ್ ಖಂಡ್ರೆ ಅವರು ಕೆಪಿಸಿಸಿ ವತಿಯಿಂದ ಮತ್ತು ರಾಜ್ಯದಲ್ಲಿ ಎಲ್ಲ ಕಡೆ ಇವತ್ತು ಪ್ರತಿಭಟನೆ ಆಗ್ತಾ ಇದೆ. ಯಾವಾಗ ಬಿಜೆಪಿ ಅಧಿಕಾರದಾಗೈತಿ ಅವಾಗ ಈ ರೇಟ್ ಹೆಚ್ಚಾಗೈತಿ. ಕಾಂಗ್ರೆಸ್ ಅಧಿಕಾರದಾಗಿದ್ದಾಗ ರೇಟ್ ಭಾಳ ಕಡಿಮೆ ಇತ್ತು. ರಿಪೀಟೆಡ್ ಅಂಡ್ ಅನ್ಜಸ್ಟ್ ಇನ್ಕ್ರೀಸ್ ಇನ್ ದ ಪ್ರೈಸಸ್ ಆಸ್ ಆಲ್ಸೋ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಆನ್ ಪೆಟ್ರೋಲ್ ಅಂಡ್ ಡೀಸೆಲ್ over the last 3 months of the lockdown has inflicted uncountable pain and suffering on the people of India. As the country faces unprecedented health and economic pandemic, Modi government is profiting from the misery of the people by repeated increases in prices as also excise duty on petrol and diesel. ಅದಕ್ಕೆ ಇದು ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಬೇಕಂತ ಸವಿಸ್ತರವಾದ ಯಾವಾಗ ಮಾಹಿತಿಯನ್ನು ಅವ್ರಿಗೆ ಕೊಟ್ಟಿದ್ದೀವಿ ಅದನ್ನು ರಾಷ್ಟ್ರಪತಿ ಅವರಿಗೆ ತೋರಿಸ್ಬೇಕಂತ ಅವರಲ್ಲಿ ನಮ್ಮೆಲ್ಲರ ಪರವಾಗಿ ಅವರಲ್ಲಿ ವಿನಂತಿ ಮಾಡ್ತಾರೆ. ಪ್ರಮೇಶ್ ಬಿನ್ C9 ನ್ಯೂಸ್ ಚಿಕ್ಕೋಡಿ. ಚಿಕ್ಕೋಡಿಯ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಕರ್ನಾಟಕ ಪ್ರಾದೇಶಿಕ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷ ಹಾಗೂ ಕಾರ್ಯಾಧ್ಯಕ್ಷರ ಅಧಿಕಾರ ಸ್ವೀಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಚಿಕ್ಕೋಡಿಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯದಲ್ಲಿ ನಡೆದ ಈ ಸಮಾರಂಭದಲ್ಲಿ ಜಿಲ್ಲಾ ವ್ಯಾಪ್ತಿಯ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ಹಸನ್ ಸಾಬ್ ದಾಟಿಹಾಳ್ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಈ ಸಮಾರಂಭದಲ್ಲಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಜಿಲ್ಲೆಯ ವೀಕ್ಷಕರಾದ ಹಸನ್ ಸಾಬ್ ದಾಟಿಹಾಳ್, ಪ್ರಧಾನ ಕಾರ್ಯದರ್ಶಿಗಳು, ಮಾನ್ಯ ಶಾಸಕರು, ಮಾಜಿ ಶಾಸಕರು, ಸಂಸದರು, ಅಭ್ಯರ್ಥಿಗಳು ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಕೆಪಿಸಿಸಿ ಕೋಆರ್ಡಿನೇಟರ್ಸ್, ಡಿಸಿಸಿ ಕೋಆರ್ಡಿನೇಟರ್ಸ್, ಮೀಡಿಯಾ ಕೋಆರ್ಡಿನೇಟರ್ಸ್ ಉಪಸ್ಥಿತರಿದ್ದರು. ಮಾಜಿ ವೀರ್ ಕುಮಾರ್ ಪಾಟೀಲ್ ಅವರೇ, ಹಿರಿಯರಾದ ಸನ್ಮಾನ್ಯ ಕಾಕಾ ಸಾಹೇಬ್ ಪಾಟೀಲ್ ಅವರೇ, ಮಂಜು ಅವರೇ, ಪ್ರಭಾಕರ್ ಕೋರಿ ಅವರೇ, ಸುರೇಶ್ ಅವರೇ, ಆತ್ಮೀಯ ಗಜಾನನ ಮಂಸೂಳಿ ಅವರೇ, ಇಲ್ಲಿ ಸೇರಿದಂಥ ಎಲ್ಲ ಕಾಂಗ್ರೆಸ್ ಮುಖಂಡರೇ, ಅಂತವರೇ, ತಾಯಂದಿರೇ ಹಾಗೂ ಮಾಧ್ಯಮ ಸ್ನೇಹಿತರೆ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾದ ಸನ್ಮಾನ್ಯ DK ಶಿವಕುಮಾರ್ ಆಗಲಿ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಾಗಲಿ ಬೆಳಿಗ್ಗೆ ಬೆಂಗಳೂರಲ್ಲಿ ಬೃಹತ್ ರ್ಯಾಲಿಯನ್ನು ಮಾಡಿ ಇವತ್ತ ಎಣ್ಣೆ ದರ ಏನು ಏರಿಕೆಯಾಗಿದೆ ಅದರ ಬಗ್ಗೆ ಇವತ್ತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಬೆಂಗಳೂರಲ್ಲಿ ಮಾಡಿದರು. ಆ ನಿಟ್ಟಿನಲ್ಲಿ ಚಿಕ್ಕೋಡಿಯಲ್ಲಿ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ 2ನೇ ತಾರೀಕಿಗೆ ಬೃಹತ್ ಡಿಜಿಟಲ್ ಇವತ್ತ ಒಂದು ಸಮಾವೇಶ ಆಗ್ತಾ ಇದೆ. ಇವತ್ತ ಸಂಪೂರ್ಣ ಹಾಸನ್ ಸಾಹೇಬರು
ಪಕ್ಷಕ್ಕೆ ಸರವಾಗಿ ಹಗಲಿ ರಾತ್ರಿ ದುಡಿದ ಇವತ್ತ ಪಕ್ಷ ಸಂಘಟನೆ ಮಾಡಿ ಇವತ್ತ ಜವಾಬ್ದಾರಿ ಸ್ಥಾನದಲ್ಲಿರೋರು. ಬರೋ ದಿನಮಾನದಲ್ಲಿ ನಾ ಅಧ್ಯಕ್ಷರು ಕೂಡ ಇವತ್ತ ವಿನಂತಿ ಮಾಡ್ತೀನಿ. ಇವತ್ತ ನೀವು ಯಾರ್ಯಾರು ಚಲೋ ಯುವಕರು ಇವತ್ತ ಪಕ್ಷಕ್ಕೆ ಯಾರು ಇವತ್ತ ಸಹಕಾರ ಕೊಡ್ತಾ ಇದ್ರು ಇವತ್ತು ಹೆಚ್ಚಿನ ಕಾಳಜಿ ತಗೊಂಡರು. ಮುಂದಿನ ದಿನಮಾನದಲ್ಲಿ ಅವರು ಒಂದು ಜವಾಬ್ದಾರಿಯನ್ನು ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ಬರುವ 2ನೇ ತಾರೀಕು ಕಾರ್ಯಕ್ರಮ 100% ಯಶಸ್ವಿ ಆಗ್ತೈತಿ. ಎಲ್ಲರೂ ಕೂಡಿ ನಿಮ್ಮ ಒಂದು ಆತ್ಮವಿಶ್ವಾಸ ಐತಿ. ಅವ್ರ ತಾವೇನು ಜವಾಬ್ದಾರಿ ಕೊಟ್ಟಿದ್ದೀರಿ, ಇಡೀ ಬೆಂಗಳೂರಿನಲ್ಲಿ ಹೈಯೆಸ್ಟ್ ಒಳ್ಳೆ ಕಾರ್ಯಕ್ರಮವನ್ನು ಚಿಕ್ಕೋಡಿಯಲ್ಲಿ ಮಾಡಿ ತೋರಿಸೋದು ಅಂತ ಹೇಳಿ ನಾನು ಇಡೀ ಸಭೆ ಮೂಲಕ ಈ ಕಾರ್ಯಕ್ರಮ ತಾವೆಲ್ಲರೂ ಬಂದಿದ್ದೀರಿ, ಸರಿಯಾದ ಟೈಮಿಗೆ ಬಂದಿರಿ. ಮುಂದಿನ ಕೂಡ ಅಧ್ಯಕ್ಷರ ತಾವು 2ನೇ ತಾರೀಕಿಗೆ ನಿಮಗೂ ನಾ ಈ ಸಂದರ್ಭ ಅಭಿನಂದನೆ ಹೇಳಿ, 2ನೇ ತಾರೀಕು ನಾವೆಲ್ಲರೂ ಊಟದಾಗಲಿ ಏನು ಜವಾಬ್ದಾರಿ ಕೊಡ್ತೀರಿ, ನಮ್ಮ ಇಡೀ ನಮ್ಮ ಕ್ಷೇತ್ರದಲ್ಲಿ ಯಾವ ಜವಾಬ್ದಾರಿ ಕೊಡ್ತೀವಿ ಜವಾಬ್ದಾರಿ ತಗೊಳ್ತೀವಿ ಅಂತ ಹೇಳಿ ದೋಟಿಹಾಳ್ ಮಾಜಿ ಪ್ರಧಾನ ಕಾರ್ಯದರ್ಶಿ KPCC ಇನ್ಚಾರ್ಜ್ ಚಿಕ್ಕೋಡಿ ಮಾತನಾಡ್ತಿರ್ತಕ್ಕಂಥದ್ದು. ಇವತ್ತು ನಾವು ಕೇಂದ್ರ ಸರ್ಕಾರದ ವಿರುದ್ಧ ಪೆಟ್ರೋಲ್ ಬೆಲೆಯನ್ನು ಹೆಚ್ಚಿಸದ ಕಾರಣವಾಗಿ ಇಡೀ ಜಿಲ್ಲೆಯ ಎಲ್ಲ ಲೀಡರ್ಗಳು ಪ್ರಮುಖರ ಸಮ್ಮುಖದಲ್ಲಿ ಇವತ್ತು ಮನವಿ ಪತ್ರವನ್ನು ಕೊಟ್ಟಿದೆ. ಅದೇ ರೀತಿಯಾಗಿ 2ನೇ ತಾರೀಕಿನ ದಿನಾಂಕದಂದು ಪ್ರತಿಜ್ಞಾ ವಿಧಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನನ್ನನ್ನು ಇಲ್ಲಿ ಉಸ್ತುವಾರಿಯನ್ನಾಗಿ ನೇಮಕವನ್ನ ಮಾಡಿದೆ. ಆ ರೀತಿಯಲ್ಲಿ ಇವತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸಭೆಯನ್ನ ಕರೆದು ಮಾಜಿ ಶಾಸಕರುಗಳು ಮತ್ತು KPCCಯ ಕೋಆರ್ಡಿನೇಟರ್ಗಳು ಮತ್ತು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರ ಸಭೆಯನ್ನ ಮಾಡಿ ಅವರೆಲ್ಲ ಕೂಡ ಮನವರಿಕೆಯನ್ನ ಮಾಡಿದೀವಿ. ನಮಗೆ ಜಿಲ್ಲಾ ಅಧ್ಯಕ್ಷರ ಜಿಲ್ಲೆಯ ಎಲ್ಲ ಪ್ರಮುಖರ ಬಹಳ ಕೋಆಪರೇಷನ್ ದೊರೆತಿದೆ ಅಂತಕ್ಕಂಥ ಸಂತೋಷವನ್ನು ವ್ಯಕ್ತಪಡಿಸ್ತೀನಿ. ಈ ಕಾರ್ಯಕ್ರಮವನ್ನ ಯಶಸ್ವಿಯನ್ನ ಮಾಡಿಕೊಡ್ಲಿಕ್ಕೆ ಎಲ್ಲರಲ್ಲಿಯೂ ಕಳಕಳಿಯ ವಿನಂತಿಯನ್ನ ಮಾಡಿಕೊಂಡಿದ್ದೇವೆ. ಈ ರಾಜ್ಯದಲ್ಲಿ ಚಿಕ್ಕೋಡಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗ್ತದೆ ಅಂತ ತಿಳ್ಕೊಂಡು ನಾನು ಹಾರೈಸಲಿಕ್ಕೆ ಇಚ್ಛಪಡ್ತೇನೆ. ಆ ರೀತಿಯಲ್ಲಿ ಕೆಲಸ ಆಗಿ ಯಶಸ್ವಿ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ನನಗೆ ಭರವಸೆ ಇದೆ ಅನ್ನುವಂಥ ಮಾತನ್ನು ಹೇಳ್ತೇನೆ. ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆಗೆ KPCCಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಹಸನ್ ಸಾಬ್ ದೋಟೇಳ್ ಅವರಿದ್ದಾರೆ, KPCC ವೀಕ್ಷಕರಾದ ಆಗಮಿಸಿದಂಥ ರಮೇಶ್ ಮೊಕಾಶ್ ಅವರಿದ್ದಾರೆ, ವೆಂಕಟೇಶ್ ಅವರಿದ್ದಾರೆ ಬೆಂಗಳೂರಿನಿಂದ, ಮತ್ತು ಶಂಕರಗೌಡ ಪಾಟೀಲ್ ಅವರಿದ್ದಾರೆ. ಇವತ್ತು ಬೆಳಗ್ಗೆ 11:30 ಗಂಟೆಗೆ ನಾವು ಭಾರತ ದೇಶದಲ್ಲಿ ಇರ್ತಕ್ಕಂಥ ಕೇಂದ್ರದಲ್ಲಿ BJPಯ ಸರ್ಕಾರ ಎಲ್ಲ ದೃಷ್ಟಿಯಲ್ಲಿ ಕೂಡ ಅದು ವಿಫಲವಾಗಿದೆ. ತೈಲ ಬೆಲೆ ಗಗನಕ್ಕೇರಿದೆ. ಅಷ್ಟೇ ತೈಲ ಬೆಲೆ ಗಗನಕ್ಕೇರಿದ್ರು ಕೂಡ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಆಡಳಿತ ಮಾಡತಕ್ಕಂಥ BJP ಮೋದಿ ಸರ್ಕಾರ ಒಂದಿಷ್ಟು ಕೂಡ ಮಾನವೀಯತೆಯನ್ನು ತೋರದೆ ಕೊರೋನಾ ಮಹಾಮಾರಿಯಿಂದ ಜನ ತತ್ತರಿಸಿ ಹೋಗಿದೆ. ಅದರಲ್ಲಿ ಕೂಡ ಎಲ್ಲ ಬೆಲೆಗಳನ್ನು ಹೈಜಾಕ್ ಮಾಡುವಲ್ಲಿ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮದೇ ಆದಂತಹ ಶೈಲಿಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಇದು ಖಂಡನೀಯ. ಈಗ ಸಹಾಯ ಹಸ್ತವನ್ನು ನೀಡತಕ್ಕಂತ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಅಸಂಘಟಿತ ಕಾರ್ಮಿಕರ ಕೈಗೆ ಹಣ ಕೊಡಿ, ಅವರ ಬದುಕನ್ನ ಬದುಕಿಸ್ಲಿಕ್ಕೆ, ಅವರ ಜೀವ ಉಳಿಸಲಿಕ್ಕೆ ಸಹಾಯ ಮಾಡಿ ಅಂತ ಹೇಳಿದಾಗ ಕೂಡ ಅವರು ಕೈಗೆ ಹಣ ಕೊಡಲಿಲ್ಲ. ರಸ್ತೆಯ ಬೀದಿಗೆ ಸಾವಿರಾರು ಜನ ಅಸಂಘಟಿತ ಕಾರ್ಮಿಕರು ಅವರ ಬದುಕನ್ನ ಕಳೆದುಕೊಂಡ್ರು. ಅದರ ಬಗ್ಗೆ ಅವರಿಗೆ ಆ ದೃಷ್ಟಿಯಲ್ಲಿ ತಾವೆಲ್ಲರೂ ಕೂಡ ಬಹಳ ಭಾರತ ದೇಶಕ್ಕೆ ಇದು ಒಂದು ಕೆಟ್ಟ ದುರಂತ. BJP ಆಡಳಿತ ಬಂದದ್ದು ನಿಮ್ಮೆಲ್ಲರ ಈ ಭಾರತ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಬದುಕ್ತಕ್ಕಂಥ ಜನರ ಇದು ಅತ್ಯಂತ ದುರ್ಭಾಗ್ಯ ಅಂತ ನಾನು ಹೇಳಿಕೆ ಬಯಸ್ತೀನಿ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಆಡಳಿತಗಳು ಹಣ ಸಂಪಾದನೆಯ ಬೆನ್ನು ಹತ್ತಿದ್ದಾರೆ ಹೊರತು ಸಾಮಾನ್ಯ ಜನರ ಬದುಕನ್ನ ಬದುಕಿಸಲಿಕ್ಕೆ ಬೆನ್ನು ಹತ್ತಿಲ್ಲ ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಪ್ರತಿಭಟನೆ ಮಾಡಿ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಮನವಿಯನ್ನ ಕೊಟ್ಟಿದ್ದೀವಿ. ಆ ರಾಷ್ಟ್ರಪತಿಗಳು ತಕ್ಷಣ ಕೇಂದ್ರ ಆಡಳಿತದ ಅಂಕುಶ ಹಾಕಿ ಬದುಕನ್ನ ಬದುಕಿಸಲಿಕ್ಕೆ ಸಹಾಯ ಮಾಡಬೇಕೆ ವಿನಾ ಹಣ ಸಂಪಾದನೆಗೆ ನಿಮ್ಮ ಅಧಿಕಾರವನ್ನ ಉಪಯೋಗಿಸಬಾರದು ಅನ್ನೋದನ್ನ ಕ್ಷಣ ಅವರಿಗೆ ಆದೇಶಗಳನ್ನ ನೀಡಿ ಅದರಲ್ಲಿ ಗಮನ ಹರಿಸಬೇಕಂತ ಎಲ್ಲ ಜನತೆಯ ಪರವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಅವರಿಗೆ ಮನವಿ ಮಾಡಿದೆ. 2ನೇ ಹಂತ ನಾಳೆ ನಮ್ಮದು 2ನೇ ತಾರೀಕಿಗೆ ನಮ್ಮ ನೂತನ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಮತ್ತು ಕಾರ್ಯಾಧ್ಯಕ್ಷರುಗಳಾದಂಥ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಅವರು, ಸಲೀಂ ಅಹಮದ್ ಅವರು, ಈಶ್ವರ್ ಖಂಡ್ರೆ ಅವರು ಕೂಡ ಅಧಿಕಾರ ಸ್ವೀಕಾರ ಮಾಡತಕ್ಕಂಥ ಕ್ಷಣ. ಈ ಕ್ಷಣವನ್ನ ರಾಜ್ಯದಲ್ಲಿಯ ಸುಮಾರು 10 ಲಕ್ಷ ಜನ ಕಣ್ಣಾರೆ ನೋಡಿ ಸಂತಸದಿಂದ ಅವರಿಗೆ ಶುಭಗಳನ್ನ ಹಾರೈಸ್ತಕ್ಕಂಥ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ಕ್ಷಣ. ಇದರ ಸದುಪಯೋಗ ಮಾಡಿ ಕಾಂಗ್ರೆಸ್ವನ್ನು ಮತ್ತೆ ಬೇರು ಮಟ್ಟದಿಂದ ಕಟ್ಟಲಿಕ್ಕೆ, ಎತ್ತಿ ಹಿಡಿಲಿಕ್ಕೆ, ಮುಂದೆ ಬರ್ತಕ್ಕಂಥ ಸನ್ನಿವೇಶಗಳಲ್ಲಿ ಆಡಳಿತದ ಚುಕ್ಕಾಣಿಯನ್ನು ಹಿಡಿಲಿಕ್ಕೆ ಕಾಂಗ್ರೆಸ್ ಸಣ್ಣದಾಗಿದೆ ಅನ್ನೋ ಒಂದು ಸಂಕೇತವನ್ನು, ನಿರ್ದೇಶನವನ್ನು ನೀಡಲಿಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತೀವಿ ಅಂತ ಹೇಳಿ ರಮೇಶ್ ಬಿನ್ C9 ನ್ಯೂಸ್ ಚಿಕ್ಕೋಡಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ತೈಲ ಬೆಲೆ ಏರಿಕೆಯನ್ನು ಖಂಡಿಸಿ ಚಿಕ್ಕೋಡಿ ಘಟಕದ ಜಿಲ್ಲಾ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಮನವಿ ಸಲ್ಲಿಸಲಾಯಿತು. ದೇಶಾದ್ಯಂತ ಕೋವಿಡ್-19 ಕೊರೋನಾ ವೈರಸ್ ಮಹಾಮಾರಿ ನಿಯಂತ್ರಣಕ್ಕಾಗಿ ಕೇಂದ್ರ ಸರ್ಕಾರ ದೇಶಾದ್ಯಂತ ಲಾಕ್ಡೌನ್ ಮಾಡಲಾಗಿತ್ತು. ಅದರ ಪರಿಣಾಮ ಅನೇಕ ನಿರ್ಗತಿಕರು, ಬಡವರು ಹಾಗೂ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದು, ದೇಶದ ಜನತೆ ಅದರಿಂದ ಚೇತರಿಸಿಕೊಳ್ಳುತ್ತಿರುವಾಗಲೇ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದಾಗಿ
ಜನತೆಯ ದಿನನಿತ್ಯದ ದಿನಸಿ ಸಾಮಗ್ರಿ, ಕಾಯಿ ಪಲ್ಯ ಇನ್ನಿತರ ವಸ್ತುಗಳ ಬೆಲೆಯೂ ಗಗನಕ್ಕೆ ಏರುತ್ತಿದ್ದು, ಇದರಿಂದ ಬಡವರು, ಮಧ್ಯವರ್ಗದವರು, ಕೂಲಿ ಕಾರ್ಮಿಕರು, ದೀನದಲಿತರು, ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು, ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಅಂದರೆ ತಪ್ಪಾಗಲಾರದು. ಆದ್ದರಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ತಾವು ವಿಧಿಸಿರುವ ಸರಕು ಟ್ಯಾಕ್ಸ್ ಕಡಿಮೆ ಮಾಡಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಕೂಡಲೇ ನಿಯಂತ್ರಣ ಮಾಡಬೇಕೆಂದು ಒತ್ತಾಯಿಸಿ ಮನವಿ ಸಲ್ಲಿಸಿದ್ದರು. ಆದ್ದರಿಂದ ಬಿಜೆಪಿಯು ಬಿಎಸ್ಪಿಯು ಇದನ್ನು ತೀವ್ರವಾಗಿ ಖಂಡಿಸುತ್ತದೆ. ಅಲ್ಲದೆ ರಾಜ್ಯ ಸರ್ಕಾರ ಈ ನಿಲುವಿನಿಂದ ಹಿಂದೆ ಸರಿಯಬೇಕೆಂದು ಒತ್ತಾಯಿಸುತ್ತದೆ. ಇಲ್ಲದಿದ್ದರೆ ಪಕ್ಷವು ರಾಜ್ಯದ ರೈತರ ಹಿತ ಕಾಪಾಡಲು ಹೋರಾಟಕ್ಕೆ ಅನುಯಾಗಬೇಕಾಗುತ್ತದೆ. ದೇಶದ ಬಹುತೇಕ ಬಿಜೆಪಿ ಆಡಳಿತ ಇರುವ ರಾಜ್ಯಗಳಲ್ಲಿ ಎಸ್ಸಿ, ಎಸ್ಟಿ, ಒಬಿಸಿ ಹಾಗೂ ಧಾರ್ಮಿಕ ಅಲ್ಪಸಂಖ್ಯಾತರು, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ಕೊಲೆ ಮತ್ತು ದೌರ್ಜನ್ಯ ಹೆಚ್ಚಾಗುತ್ತಿದ್ದು, ಇದನ್ನು ತಡೆಯುವಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಂಪೂರ್ಣ ವಿಫಲವಾಗಿವೆ. ಆದ್ದರಿಂದ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ತಕ್ಷಣ ದೇಶದ ಜನರ ಸಂಕಷ್ಟಕ್ಕೆ ಸ್ಪಂದಿಸಬೇಕೆಂದು ಚಿಕ್ಕೋಡಿ ಬಿಎಸ್ಪಿ ಜಿಲ್ಲಾ ಘಟಕ ಒಲವಿನ ಬಹುಜನ ಬಂಧುಗಳೇ, ನಮಗೆಲ್ಲ ಗೊತ್ತಿರೋ ಹಾಗೆ ಜಗತ್ತಿನ 170 ದೇಶಗಳು ಇವತ್ತು ಕೋವಿಡ್-19 ಅಂತಕ್ಕಂಥ ಕೊರೋನಾ ವೈರಸ್ ರೋಗದಿಂದ ಇವತ್ತು ಇಡೀ ಜಗತ್ತೇ ಒಂದು ತಲ್ಲಣಗೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಸರ್ಕಾರದಲ್ಲಿ ಆಡಳಿತಾರೂಢ ಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಗೌರ್ಮೆಂಟ್ ಇವತ್ತು ಸರ್ಕಾರಗಳಿಗೆ ದಿನನಿತ್ಯ ಕಳೆದ 17 ದಿನಗಳಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಸ್ತಾ ಬಂದಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ಇಡೀ ರೈತರ ಜಮೀನವನ್ನ ಕಬಳಿಸಬೇಕು ಅನ್ನೋಂಥ ದುರದೃಷ್ಟಿ ಇಟ್ಕೊಂಡು ಇವತ್ತು ಬಿಜೆಪಿ ಸರ್ಕಾರ ತನ್ನ ಈ ಹೊಸ ಕಾಯ್ದೆಯನ್ನ ಅದನ್ನು ಸಹಿತ ಹಿಂದೆ ತಗೋಬೇಕು ಅಂತ ಹೇಳಿ ಬಹುಜನ ಸಮಾಜ ಪಾರ್ಟಿ ಈ ಮೂಲಕ ಒತ್ತಾಯ ಮಾಡ್ತೀವಿ. ಆದಷ್ಟು ಬೇಗ ಈ ಎರಡು ಪೆಟ್ರೋಲ್ ಬೆಲೆ ಮತ್ತು ಡೀಸೆಲ್ ಬೆಲೆಯನ್ನ ಇಳಿಕೆ ಮಾಡಬೇಕು ಮತ್ತು ಭೂ ಹಿಡುವಳಿ ಈ ಕಾಯ್ದೆಯನ್ನ ಹಿಂದೆ ಪಡಿಬೇಕು. ಇಲ್ಲ ಅಂತಂದ್ರೆ ಬಹುಜನ ಸಮಾಜ ಪಕ್ಷ ಇಡೀ ದೇಶದಾದ್ಯಂತ, ರಾಜ್ಯದಾದ್ಯಂತ ಹಳ್ಳಿಗೆ ಹೋಗಿ ನಾವು ಹೋರಾಟವನ್ನ ರೂಪಿಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೇನೆ. ಪ್ರಮೇಶ್ ಬಿನ್ C9 ನ್ಯೂಸ್ ಚಿಕ್ಕೋಡಿ. ಹಾವೇರಿ ಜಿಲ್ಲೆ ಸವಣೂರು ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರಕ್ಷಣಾ ಸಮಿತಿಯ ಎಲೆಕ್ಟ್ರಾನಿಕ್ ಶಾಖೆ ಉದ್ಘಾಟನಾ ಹಾಗೂ ಪೌರ ಕಾರ್ಮಿಕರಿಗೆ ಆಹಾರ ಕಿಟ್ ವಿತರಿಸಲಾಯಿತು. ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ರಕ್ಷಣಾ ಸಮಿತಿಯ ಗೌರವ ಅಧ್ಯಕ್ಷರಾದ ನರೇಂದ್ರ ಬಾಬು ಮಾತನಾಡಿ, ರಾಜ್ಯದಲ್ಲಿ ಒಂದು ಸಂಘಟನೆ ಪ್ರಗತಿಪರ ಸಂಘಟನೆ ಆಗಬೇಕಾದ್ರೆ ಬದ್ಧತೆ ಇರಬೇಕು ಮತ್ತು ಪದಾಧಿಕಾರಿಗಳು ಒಗ್ಗಟ್ಟಿನಿಂದ ಇದ್ದಾಗ ಮಾತ್ರ ಸಂಘಟನೆ ಬೆಳೆಯಲು ಸಾಧ್ಯ ಎಂದರು. ಇದೇ ವೇಳೆ ಬಡ ಬಿಬಿಎಂಪಿ ಪೌರ ಕಾರ್ಮಿಕರಿಗೆ ಆಹಾರ ಕಿಟ್ಗಳನ್ನ ವಿತರಿಸಿದರು. ಪ್ರಸ್ತುತ ದಿನಮಾನಗಳಲ್ಲಿ ಕೆಲವೊಂದು ಸಂಘಟನೆಗಳು ಹಣದ ಹಿಂದೆ ಬಿದ್ದು ಮೌಲ್ಯಗಳನ್ನ ಗಾಳಿಗೆ ತೂರಿದ್ದಾರೆ. ಇದರಿಂದ ಸಮಾಜದಲ್ಲಿ ಸಂಘಟನೆಗಳಿಗೆ ಗೌರವವೇ ಇಲ್ಲದಂತಾಗಿದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ರಾಜ್ಯಾಧ್ಯಕ್ಷರಾದ MS ರಘು ವರ್ಮಾ, ರಾಜ್ಯಾದ್ಯಂತ ಕಡಿಮೆ ಅವಧಿಯಲ್ಲಿ ಸಾಕಷ್ಟು ಜಿಲ್ಲಾವಾರು ತಾಲೂಕು ಶಾಖೆಗಳು ಉದ್ಘಾಟನೆಗೊಂಡು ರಾಜ್ಯಾದ್ಯಂತ ಸಂಘದ ಹೆಸರು ಮನೆ ಮಾತಾಗುವಲ್ಲಿ ಶ್ರಮಿಸಿದ ಪದಾಧಿಕಾರಿಗಳ ಶ್ರಮ ಸಾರ್ಥಕ ಎಂದರು. ಕರ್ನಾಟಕದ ನೆಲ, ಜಲ, ಭಾಷೆ, ಗಡಿ ವಿಚಾರದಲ್ಲಿ ಅನ್ಯ ರಾಜ್ಯದವರು ಮೂಗು ತುರಿಸಿ ತೊಂದರೆ ಪಡಿಸಿದರೆ ಸುಮ್ಮನಿರಬಾರದು. ತಕ್ಷಣ ಸಿಡಿದೇಳುವವನೇ ನಿಜವಾದ ಕನ್ನಡದ ಸೈನಿಕ ಎಂದರು. ಈ ವೇಳೆ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರವಿ, ಎಲೆಕ್ಟ್ರಾನಿಕ್ ಸಿಟಿಯ ಶಾಖೆಯ ಅಧ್ಯಕ್ಷರಾದ VS ರಘು, ರಾಜ್ಯ ಯುವ ಘಟಕ ಅಧ್ಯಕ್ಷರಾದ ಲಕ್ಷ್ಮೀಕಾಂತ್, ರಾಜ್ಯ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ವಹೀಬುಲ್ಲಾ, ರಾಜ್ಯ ರೈತ ಘಟಕದ ಅಧ್ಯಕ್ಷರಾದ ತುಕಾರಾಮ್ M ದಾಮೋದರ್, ಗಣಪತಿ ನಗರದ ಘಟಕದ ಅಧ್ಯಕ್ಷರಾದ ಶ್ರೀಶೈಲ ಆಢಳ್ಳಿ, ಮಾಧ್ಯಮ ಕಾರ್ಯದರ್ಶಿ ವೀರಸಾಗರ್, ಮಹಿಳಾ ಘಟಕದ ಅಧ್ಯಕ್ಷರಾದ ಲಲಿತಾ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದ ಚಲುವರಾಯ, ಹೊಸಹಳ್ಳಿ ಕೆಂಪೇಗೌಡ ಇನ್ನು ಮುಂತಾದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ರೀತಿಯಾಗಿ ಪ್ರತಿಯೊಂದರಲ್ಲೂ ಸಹ ಇವತ್ತು ನಾವು ನಮ್ಮ ಅವಕಾಶಗಳನ್ನು ವಂಚಿತರಾಗ್ತದೆ. ನಾವೇನು ಇಲ್ಲಿಂದ ತಮಿಳುನಾಡಲ್ಲಿ ಹೋಗಿ ನಾವೇನು ನಮ್ಮ ಉದ್ಯೋಗ ಮಾಡೋದು ತುಂಬ ಕಮ್ಮಿ, 1% ಹೋದ್ರೆ ಹೆಚ್ಚು. ಆದರೆ ಇಲ್ಲಿ ಗಂಗಪ್ಪ ಹರಿಜನ್, C9 ನ್ಯೂಸ್ ಕನ್ನಡ, ಸವಣೂರು. कि अगर कोरोना से होने वाली मृत्यु दर को देखें तो दुनिया के अनेक देशों की तुलना में भारत संभली हुई स्थिति में है। समय पर किए गए लॉकडाउन और अन्य फैसलों ने भारत में लाखों लोगों का जीवन बचाया है, लेकिन हम ये भी देख रहे हैं कि जब से देश में अनलॉक 1 हुआ है,
व्यक्तिगत और सामाजिक व्यवहार में लापरवाही जरा बढ़ती ही चली जा रही है। पहले हम मास्क को लेकर, 2 गज की दूरी को लेकर 20 सेकंड तक दिन में कई बार हाथ धोने को लेकर बहुत सतर्क थे। लेकिन आज जब हमें ज्यादा सतर्कता की जरूरत है तो लापरवाही बढ़ना बहुत ही चिंता का कारण है। साथियों, लॉकडाउन के दौरान बहुत गंभीरता से नियमों का पालन किया गया था। अब सरकारों को, स्थानीय निकाय की संस्थाओं को, देश के नागरिकों को फिर से उसी तरह की सतर्कता दिखाने की जरूरत है। विशेषकर कंटेनमेंट जोन्स, उस पर तो हमें बहुत ध्यान देना होगा। जो भी लोग नियमों का पालन नहीं कर रहे हैं, हमें उन्हें टोकना होगा, रोकना होगा और समझाना भी होगा। अभी आपने खबरों में देखा होगा, एक देश के प्रधानमंत्री पर 13,000 रुपये का जुर्माना इसलिए लग गया क्योंकि वो सार्वजनिक स्थल पर मास्क पहने बिना गए थे। भारत में भी स्थानीय प्रशासन को इसी चुस्ती से काम करना चाहिए। ये 130 करोड़ देशवासियों के जीवन की रक्षा करने का अभियान है। भारत में गांव का प्रधान हो या देश का प्रधानमंत्री, कोई भी नियमों से ऊपर नहीं है। साथियों, लॉकडाउन के दौरान देश की सर्वोच्च प्राथमिकता रही ऐसी स्थिति न आए कि किसी गरीब के घर में चूल्हा न जले। केंद्र सरकार हो, राज्य सरकारें हो, सिविल सोसाइटी के लोग हों, सभी ने पूरा प्रयास किया कि इतने बड़े देश में हमारा कोई गरीब भाई बहन भूखा न सोए। देश हो या व्यक्ति, समय पर फैसले लेने से, संवेदनशीलता से फैसले लेने से किसी भी संकट का मुकाबला करने की शक्ति अनेक गुना बढ़ जाती है। इसलिए लॉकडाउन होते ही सरकार प्रधानमंत्री गरीब कल्याण योजना लेकर आई। इस योजना के तहत गरीबों के लिए 2.25 लाख करोड़ रुपए का पैकेज दिया गया। साथियों, बीते 3 महीनों में 20 करोड़ गरीब परिवारों के जनधन खातों में सीधे 31,000 करोड़ रुपया जमा करवाए गए हैं। इस दौरान 9 करोड़ से अधिक किसानों के बैंक खातों में 18,000 करोड़ रुपए जमा हुए हैं। इसके साथ ही गांवों में श्रमिकों को रोजगार देने के लिए
प्रधानमंत्री गरीब कल्याण रोजगार अभियान तेज गति से आरंभ कर दिया गया है। इस पर सरकार 50,000 करोड़ रुपए खर्च कर रही है। लेकिन साथियों, एक और बड़ी बात है जिसने दुनिया को भी हैरान किया है, आश्चर्य में डुबो दिया है। वो ये कि कोरोना से लड़ते हुए भारत में 80 करोड़ से ज्यादा लोगों को 3 महीने का राशन, यानी परिवार के हर सदस्य को 5 किलो गेहूं या चावल मुफ्त दिया गया। इसके अतिरिक्त प्रति परिवार हर महीने 1 किलो दाल भी मुफ्त दी गई। यानी एक तरह से देखें तो अमेरिका की कुल जनसंख्या से 2.5 गुना अधिक लोगों को, ब्रिटेन की जनसंख्या से 12 गुना अधिक लोगों को और यूरोपियन यूनियन की आबादी से लगभग 2 गुने से ज्यादा लोगों को हमारी सरकार ने मुफ्त अनाज दिया है। साथियों, आज मैं इसी से जुड़ी एक महत्वपूर्ण घोषणा करने जा रहा हूं। साथियों, हमारे यहां वर्षा ऋतु के दौरान और उसके बाद मुख्य तौर पर कृषि क्षेत्र में, एग्रीकल्चर सेक्टर में ही ज्यादा काम होता है। अन्य दूसरे सेक्टरों में थोड़ी सुस्ती रहती है। जुलाई से धीरे धीरे त्योहारों का भी माहौल बनने लगता है। अब आप देखिए, अभी 5 जुलाई को गुरु पूर्णिमा है, फिर सावन शुरू हो रहा है, फिर 15 अगस्त आएगी, रक्षाबंधन आएगा, कृष्ण जन्माष्टमी आएगी, गणेश चतुर्थी आएगी, ओणम होगा और आगे जाएं तो काटी बिहू है, नवरात्रि है, दुर्गा पूजा है, दशहरा है, दीपावली है, छठी मैया की पूजा है। त्योहारों का ये समय जरूरतें भी बढ़ाता है, खर्च भी बढ़ाता है। इन सभी बातों को ध्यान में रखते हुए ये फैसला लिया गया है कि प्रधानमंत्री गरीब कल्याण अन्न योजना का विस्तार अब दिवाली और छठ पूजा तक, यानी नवंबर महीने के आखिर तक कर दिया जाएगा। यानी 80 करोड़ लोगों को मुफ्त अनाज देने वाली ये योजना अब जुलाई, अगस्त, सितंबर, अक्टूबर, नवंबर में भी लागू रहेगी। सरकार द्वारा इन 5 महीनों के लिए 80 करोड़ से ज्यादा गरीब भाई बहनों को हर महीने परिवार के हर सदस्य को 5 किलो गेहूं या 5 किलो चावल मुफ्त मुहैया कराया जाएगा। और साथ ही प्रत्येक परिवार को हर महीने 1 किलो चना भी मुफ्त दिया जाएगा। साथियों, प्रधानमंत्री गरीब कल्याण अन्न योजना के इस विस्तार में 90,000 करोड़ रुपए से ज्यादा खर्च होंगे। और अगर इसमें पिछले 3 महीने का खर्च भी जोड़ दें तो ये करीब करीब
1.5 लाख करोड़ रुपया हो जाता है। अब पूरे भारत के लिए हमने एक सपना देखा है। कई राज्यों ने तो बहुत अच्छा काम भी किया है। बाकी राज्यों पर भी हम आग्रह कर रहे हैं कि इसको काम को आगे बढ़ाएं। और काम क्या है? अब पूरे भारत के लिए एक राशन कार्ड की व्यवस्था भी हो रही है, यानी एक राष्ट्र एक राशन कार्ड, वन नेशन वन राशन कार्ड। इसका सबसे बड़ा लाभ उन गरीब साथियों को मिलेगा जो रोजगार या दूसरी आवश्यकताओं के लिए अपना गांव छोड़ करके कहीं और जाते हैं, किसी और राज्य में जाते हैं। साथियों, आज गरीब को, जरूरतमंद को सरकार अगर मुफ्त अनाज दे पा रही है तो इसका श्रेय प्रमुख रूप से 2 वर्गों को जाता है। पहला, हमारे देश के मेहनती किसान, हमारे अन्नदाता, और दूसरा हमारे देश के ईमानदार टैक्स पेयर। आपका परिश्रम, आपका समर्पण ही जिसकी वजह से देश ये मदद कर पा रहा है। आपने देश का अन्न भंडार भरा है, इसलिए आज गरीब का, श्रमिक का चूल्हा जल रहा है। आपने ईमानदारी से टैक्स भरा है, अपना दायित्व निभाया है, इसलिए आज देश का गरीब इतने बड़े संकट से मुकाबला कर पा रहा है। मैं आज हर गरीब के साथ ही देश के हर किसान, हर टैक्स पेयर का हृदय से बहुत बहुत अभिनंदन करता हूं, उन्हें नमन करता हूं। साथियों, आने वाले समय में हम अपने प्रयासों को और तेज करेंगे। हम गरीब, पीड़ित, शोषित, वंचित हर किसी को सशक्त करने के लिए निरंतर काम करेंगे। हम सारी एहतियात बरतते हुए इकोनॉमिक एक्टिविटीज को और आगे बढ़ाएंगे। हम आत्मनिर्भर भारत के लिए दिन रात एक करेंगे। हम सब लोकल के लिए वोकल होंगे। इसी संकल्प के साथ हम 130 करोड़ देशवासियों को मिलजुल करके संकल्प के साथ काम भी करना है, आगे भी बढ़ना है। फिर से एक बार मैं आप सबसे प्रार्थना करता हूं, आपके लिए भी प्रार्थना करता हूं, आपसे आग्रह भी करता हूं, आप सभी स्वस्थ रहिए, 2 गज की दूरी का पालन करते रहिए, गमछा, फेस कवर, मास्क ये हमेशा उपयोग कीजिए। कोई लापरवाही मत बरतिए। इसी आग्रह, इसी कामना के साथ मैं आप सभी को बहुत बहुत शुभकामनाएं देता हूं। ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ C9 ನ್ಯೂಸ್ ಕನ್ನಡ. ಇದು ನಿಮ್ಮ ಧ್ವನಿ.